ಮೀನ ಎತ್ತಬೋದ್ಲು ಕಾಣ್ದಲ್ಲ ಆಗಿಂದ ಹುಡುಕಿ ಹುಡುಕಿ ಸಾಕಾಯ್ತು. ಮೀನಾ ಮೀನಾ ಏಯ್ ನೀನು ಸಂಡೆ ಗಂಟೆ ಮೀನ ಮೀನ ಅಂತ ಹರ್ಚ್ಕೊತಿದ್ಯಲ್ಲ. ಏನೋ ನೀನ ಇಷ್ಟಪಟ್ಟು ಮದುವೆ ಆಗಿಲ್ಲ ಕಣಪ್ಪ. ಸಂಡೆ ಗಂಟೆ ನೀನು ಮೀನ ಅಂತ ಹರ್ಚ್ಕೊಳಕ್ಕೆ ಏನು ನಿಜವಾದ ಇರ್ತಿ ಅನ್ಕೊಂಡಿದ್ಯಲ್ಲ ನಾ. ಏನೋ ಬಂದ್ಬಿಟ್ಟು ಕೂತಿದ್ದೊಳಗೆ ತಾಲಿ ಕಟ್ಬಿಟ್ಟು ನೀನು ಹಂಗೆ ಹಿಂಗೆ ಮಾಡ್ಬಿಟ್ಟು ಯಜಮಾನರೆಲ್ಲನೂ ತಲೆಗೆ ಹಾಕಬಿಟ್ಟು ನಾನು ಇಂತಕ್ ಮಾಡ್ಕೊಬಿಟ್ಟು ಅವ್ರನ್ನೆಲ್ಲರೂ ತಲೆ ಕೆಡಿಸ್ಬಿಟ್ಟು ನೀನು ಏನು ಸಂಡೆ ಗಂಟೆ ಮೀನ ಮೀನ ಅಂತ ಬಡ್ಕೊತಿದ್ಯಲ್ಲ ನೀನು. ಓ ಸುಮ್ಮನೆ ಎಷ್ಟು ಇರ್ಬೇಕು ಅಷ್ಟು ಇರು ನೀನು. ನಿನ್ ಕೆಲಸ ಮಾಡ್ಕೊಳ್ಳೋದಿದ್ರೆ ನೀನು ಹೋಗಿ ಮಾಡ್ಕೋ. ನಾನು ಕರಿಬೇಡ ನೀನು. ನಾನು ನಿನ್ನ ಬಿಟ್ಟು ಬಿಟ್ಟು ಆಡಲ್ಲ ನಾನು. ನೀ ಕರೆದಾಗ ನೀನು ಹಿಂದ್ಗೂಟ ಓಡ್ ಬರಕ್ಕೆ ಇಲ್ಲ. ಅದು ಸತ್ಯಾಗಿ ತಾರಿ ಕಟ್ಕೊಂಡು ಎಲ್ಲ ಒಪ್ಕೊಂಡು ನಾನು ಒಪ್ಕೊಂಡು ಮದುವೆ ಆಗಿಲ್ಲ ಕಣಪ್ಪ. ನಿನ್ನ ಜೊತೆ ನಿಂತ್ಕೊಂಡು ಕುಂತ್ಕೊಂಡು ಕಾಲ ಕಳ್ಕೊಂಡಿರಕ್ಕೆ ಅರ್ಥ ಆಯ್ತಾ. ಸುಮ್ಮನೆ ತಲೆ ತಿನ್ನಕ್ಕೆ ಬರಬೇಡ ನೀನು. ತಲೆಯ ಒಂದ್ಸಲ ಎರಡು ಸಲ ಚಂದ ಪದೇ ಪದೇ ಹಿಂಗೆ ಆದ್ರೆ ಮಾತ್ರವ ನಾ ಸುಮ್ಮನೆ ಆಯ್ಕಿಲ್ಲ. ಸಂಡೆ ಗಂಟೆ ಇರ್ತಾನೆ ಇರಕಾಯ್ಕಿಲ್ಲ. ಮೀನೆ 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 ಹೋಗು ಮೀನ ಬಾ ಮೀನ ಎಲ್ಲಕ್ಕೂ ಮೀನ ಅಂತ ಹರ್ಚ್ಕೊ. ನೀರು ಬೇಕಾದ್ರೆ ತಗೊಂಡು ಕುಡಿ, ಒಟ್ಟಗೆ ಬೇಕಾದ್ರೆ ಇಕ್ಕ ಹುಣ್ಣು. ನನ್ನ ಹಿಂಸೆ ಮಾಡಬೇಡ ನೀನು. ಏನೋ ಹೋಗ್ಲಿ ತಾಳು ಯಜಮಾನ್ರು ಹೇಳೋರಲ್ಲ ಹೋಗೋದಾದ್ರೆ ನಾಟಕ ಆಡ್ತಾನೆ ನಾಟಕವ. ಅಲ್ಲ ಕಣ್ ಮೀನಾ, ಅದಕ್ಕೆ ಹಿಂಗೆ ಆಡ್ತಿದ್ದಿ ನೀನು. ಹಾಂ ಹುಸಿಯ ಹೆಂಗಸರು ಶಾಂತಿ ಸಮಾಧಾನದಿಂದ ಇರಬೇಕು ಮನೇಲಿ. ಹಿಂಗೆ ಕಲ ಅಂದರೆ ಚೆನ್ನಾಗದ. ಅಲ್ಲ ಏನಾಯಿತು ನಿನಗೆ? ಏನು ತೊಂದರೆ ಆಗಿರೋದು ಇಲ್ಲಿ? ಇಲ್ಲ ಇಲ್ಲಿ ಯಾರು ನಿನ್ಗೆ ಏನಾದ್ರು ತೊಂದರೆ ಕೊಟ್ರೆ, ಇಲ್ಲ ಏನಾದ್ರು ಬೋಯಿದ್ರ ಹಾಡಿದ್ರ ಏನಾದ್ರು ಮಾಡಿದ್ರ? ಏನೂ ಇಲ್ಲ, ನಿಂಗೆ ಇಷ್ಟ ಬಂದಂಗೆ ಇಟ್ಟಿಲ್ಲಿದ್ದಿ ಆರಾಮಾಗಿ ಉಣ್ಕ ತಿನ್ಕೊಂಡು. ಉಣ್ಣಕ್ಕೆ ತಿನ್ನಕ್ಕೇನು ಬರ ಇದ್ದದ? ಇಲ್ಲ, ಅಡುಗೆ ಮನೆ ತುಂಬ ಸಾಮಾನವೇ ಏನು ಬೇಕು ಮಾಡ್ಕೊಂಡು ಉಣ್ಣು ತಿನ್ನು. ಅದಕ್ಕೆ ಹಂಗೆ ಆಡ್ತಿದ್ದೀನಿ ನೀನು. ಹೇಳು ನೀನು ಏನು ತೊಂದರೆ, ನಿನ್ನ ಕಷ್ಟ ಏನು ಅದನ್ನಾರು ಹೇಳ್ಕೊ. ಅದು ಬಿಟ್ಬಿಟ್ಟು ನೀನು ಹಿಂಗೆ ಆಡ್ತಾ ಕೂತಿದ್ಯಲ್ಲ ನೀನು. ಹೀಗೆಲ್ಲ ಆಡ್ಬೇಡಕತ್ತೆ, ಅಚ್ಚುಕಟ್ಟಾಗಿರು, ತಲೆ ಕೆಡಿಸ್ಕೊಬೇಡ ನೀನು. ಹಣೆ ಬರ್ದಲ್ಲಿ ಹೆಂಗೆ ಬರ್ದಿರ್ತದೆ ಹಂಗೆ ಹಾಗದು. ನೀನೇನಕ್ಕೆ ಹಂಗೆ ಆಡಕೋದಿ? ಸರಿ ಬಿಡು, ಏನೋ ನಂದೇ ತಪ್ಪಾಯಿತು, ಅಚ್ಚುಕಟ್ಟಾಗಿ ನೋಡ್ಕೊತೀನಿ ನೀನು. ಹಿಂಗೆಲ್ಲ ಆಡ್ಬೇಡಕತ್ ಬಿಡು. ಬರೀ ಜಗಳನೇ ಮಾಡ್ಕೊಂಡು ಕೂತಿರ್ತಿದ್ದಲ್ಲ, ಯಾವಾಗ ನೋಡಿದ್ರು ಬರೀ ಸಿಡಿತಾ ಇರ್ತಿದ್ದಿ. ಹೊಸಿ ಶಾಂತಿಯಾಗಿರು. ಅವ್ವನು ಬೇಜಾರು ಮಾಡ್ಕೊತಾಳೆ ನೀನು ಹಿಂಗೆ ಆಡಿದ್ರೆ. ಇದೆಯಾ ಇತ್ಕೊಂಡ್ರೆ ನನಗೆ ಐತಾ ಇಲ್ಲ. ಏನ್ ನೀನು ಅಂತವ ಸುಮ್ಮನೆ ತೆಪ್ಪಗೆ ಇದ್ಬಿಟ್ರೆ ಸರಿ ಮರ್ಯಾದೆಯಿಂದವ. ಜಾಸ್ತಿ ಹಾಡಕ್ ಹೋಗ್ಬೇಡ ನೀನು. ಇಷ್ಟ ಇಲ್ಲ ನಾನು ಇಲ್ಲಿ ಇರಕ್ಕಿಲ್ಲ. ನಾನು ಹೋಯ್ತೀನಿ ಅವ್ರೊಟ್ಟಿಗೆ. ನಾನು ಇಲ್ಲಿ ಇರಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ, ನಿನ್ನ ಜೊತೆ ಸಂಸಾರ ಮಾಡಕ್ಕೂ ಇಲ್ಲ. ಬೇಕಾಗಿಲ್ಲ ನನಗೆ ನೀನು. ಅಂದರೆ ನನಗೆ ಆಯ್ಕಿಲ್ಲ. ನಿನ್ನ ಮಕ್ಕ ನೋಡ್ಕೊಳಂಗೆ ಇಷ್ಟ ಇಲ್ಲ. ನಾನು ಕಡ್ದು ಹೋಯ್ತಾ ಇರೋದನ್ನ ಮಟ್ಟಿಗೆ ನಾನು. ಏನು ಅನ್ಕೊಂಡಿದ್ದೆ ನೀನು? ಅಲ್ಲ ಅಷ್ಟು ವಟ ವಟ ಅಂದ್ರೂ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಿದ್ಯಲ್ಲ. ಏನು ಬಾಯಿ ಸೇದೋಗಿತ್ತದ ಏನೋ ಬೊಗಳಕ್ಕೆ. ನನ್ನ ಜೀವನ ಹಾಳು ಮಾಡಿ ಯಾಕೆ ಕೊಡಿಸ್ಬಿಟ್ಟಲ್ಲ. ಯಾಕೆ ಕೊಡಿಸ್ತವೆ? ನಾನು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೆ ನನ್ನ ಪಾಡಿಗೆ ನಾನು. ಮದುವೆ ಅಂತೆ ಮುಂಜಿ ಅಂತೆ ಹಂಗಂತೆ ಹಿಂಗಂತೆ ಅನ್ಕೊಂಡು ನನ್ನ ತಲೆ ಕೆಡಿಸಿ ಯಾಕೆ ಕೊಡಿಸ್ಬಿಟ್ಟ. ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟ ನನಗೆ. ನೆಮ್ಮದಿ ಇಲ್ದಂಗೆ ನನ್ನ ನೆಮ್ಮದಿ ಕಿತ್ತಾಕ್ಬಿಟ್ಟಲ್ಲ ನೀನು. ನನ್ನ ನೆಮ್ಮದಿ ಕಿತ್ಕೊಂಡು ಹಾಳು ಮಾಡಿ ಯಾಕೆ ಕೊಡಿಸ್ಬಿಟ್ಟಲ್ಲ ನೀನು. ಉದ್ಧಾರ ಆದೀಯ ನೀನು? ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಿರವನು ನೀನು. ಉದ್ಧಾರ ಆಯ್ಕಿಲ್ಲ ನೋಡ್ಕೊ ನೀನು. ಭಾರಿ ಅನುಭವಿಸ್ಕೊಸಾಯ್ತಿದ್ದೆ ನೀನು. ಏನೋ ನೋಡಕ್ಕೆ ಚೆನ್ನಾಗವಳೆ ಹೆಣ್ಣು ಅಂದ್ಬಿಟ್ಟು ಬರೀ ತಾಲಿ ಕಟ್ಬಿಟ್ಟ. ಏನು ಯಾರೋ ಸಿಗ್ಲಿಲ್ವಾ ನಿನಗೆ? ರಂಡೆಯೋ ಮುಂಡೆಯೋ ನಿನ್ನಂಗೆ ವಯಸ್ಸಾಗಿರೋ ಮುತ್ತಿಗೆ ಕಟ್ಕೊಂಡು ಜೀವನ ಮಾಡುವೆ ನಾನು ಬೇಕಾಯ್ತಾ ನಿನಗೆ? ನಾನು ನೋಡಿದೆ ನೀನುವೇ ಎಲ್ಲಿ ಚೆನ್ನಾಗಿದ್ದದು ಏನು ಚೆನ್ನಾಗಿದ್ದದು ಎಲ್ಲಿ ಲಾಭ ಇದ್ದದು ಅಂತವ. ಬೇಡ ಬೇಡ ಆದರೂ ಕೇಳ್ದಾನೆ ಹಿಂಸೆ ಮಾಡ್ದ ಕೂತವನೇ ನಾನು. ಉಳ್ಕೊ ಇಲ್ಲೇ ಇರು ಗಂಡನ ಮನೇಲಿ ಅಂತವ. ಇರ್ತೀನಿ ನೋಡು ಗಂಡನ ಮನೇಲಿ. ಏನೋ ಆಸೆಯಿಂದ ಮದುವೆ ಆಗಿರೋದು ಅಲ್ವಾ ಅದಕ್ಕೆ ಹೇಳೋದು ಚಂದ ನೋಡು. ನೀನು ಏನಾರು ಮಾಡ್ಕೊ, ನೀನು ಉಳ್ಕೋಗಿಳ್ಕೊ ಅಂತ ಅನ್ಬೇಡ. ನಿಮ್ಮ ಅವ್ವ ಏನಾರು ಹೊನಗಿದ್ರೆ ಮಾತ್ರವ ನನಗೆ ಎಲ್ಲ ನೀನು ತಲೆಗಾಕ ಕೂತ್ಕೊಳಕಾಯ್ಕಿಲ್ಲ. ನನಗೇನು ಹಣೆ ಬರ ಬಂದಿಲ್ಲ. ನಾನು ಈ ಮನೆ ಕೆಲಸದವಳು ಅಲ್ಲ ಎಲ್ಲನೂ ಕೇಳ್ಕೊ ಕೂತ್ಕೊಳಕ್ಕೆ. ನಾನಂತೂ ಇಲ್ಲಿ ಇರೋಕ್ಕಾಯ್ಕಿಲ್ಲ. ನನಗೆ ಒಂದು ಗಳಿಗೆನೂ ನಾನು ಇಲ್ಲಿ ಇರೋಕ್ಕಿಲ್ಲ. ನಾನು ಹೋಯ್ತೀನಿ ನಮ್ಮ ಅಪ್ಪನ ಮನೆಗೆ, ನಮ್ಮ ಅವನೊಟ್ಟಿಗೆ ನಾನು ಹೋಯ್ತೀನಿ. ನಮ್ಮ ಅವ್ವನೇ ಬರ್ತೀನಿ ಅಂತ ಅಂದಿದ್ಲು. ನಾನೇ ಬರಬೇಡ ನಾನೇ ಬರ್ತೀನಿ ಅಂತ ಹೇಳಿನಿ ನಾನು. ನೀನು ಆಮೇಲೆ ಏನು ಎತ್ತ ಅಂತ ಏನು ಕೇಳಕ್ಕೂ ಬರಬೇಡ, ಏನು ಮೊಟ್ಟಕ್ಕೂ ಬರಬೇಡ. ಆಮೇಲೆ ನನ್ನ ಕರೆಯಕ್ಕೂ ಬರಬೇಡ ನೀನು. ಇನ್ನೊಂದ್ಸರಿ ನೀನು ನನ್ನ ಅಪ್ಪನೊಟ್ಟಿಗೆ ಹೋಯ್ತಾವ್ರಿ. ಆಮೇಲೆ ಬಾ ಮೀನು ಅಂತ ಏನಾರು ಹಿಂಸೆ ಕೊಟ್ಟರೆ ಮಾತ್ರವಾ ನಾ ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ಈಗಲೇ ಹೇಳ್ತಿರೋದು. ಒಂದ್ಸಲ ಎರಡು ಸಲ ಚಂದ, ಇಲ್ಲ ಅಂದರೆ ಮಾತ್ರವಾ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಾನಂತುವೆ. ಅಲ್ಲ ಕಣ್ಮೀನು, ಇನ್ನೂ ಕೋಪನೇ ಬಿಟ್ಟಿಲ್ವಲ್ಲ ನೀನು. ಅದಕ್ಕೆ ಹಿಂಗೆ ಕೋಪ ಮಾಡ್ಕೊಂಡು ಕೂತಿದ್ದಿ. ಚಂದವಾ ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ನೀನು? ಕೋಪ ಗಿಪ್ಪ ಮಾಡ್ಕೊಬೇಡ. ಅಲ್ಲ ಅಪ್ಪನ ಮನೆ ಅಂತ ಇದೆಯಲ್ಲ, ನಡಿ. ಅದು ಏನಿರೋದು ಒಂದು 2 ದಿವಸ ಇದ್ಬಿಟ್ಟು ಬರೋಕಾಯ್ತದ ನಡಿ. ಏನು ಅತ್ತೆ ಮನೆಗೆ ಹೋದ್ಯಾ? ಇಲ್ಲ ಅತ್ತೆನೇ ಇಲ್ಲಿಗೆ ಕರೆಸು, ಇಲ್ಲೇ ಇರಲಿ. ನಿನ್ನ ಬಾಯಿನೇ ನಮ್ಮ ಅವ್ವನ ಅತ್ತೆಗಿತ್ತೆ ಅನ್ಬೇಡ ನೀನು. ಏನು ಸಣ್ಣಗಂಡ ನೀನು? ಸಣ್ಣಗಂಡ್ಲ ನೀನು? ಅತ್ತೆ ಅಂತ ಹತ್ತೆ ಏನು ಚಂದಾಗಿ ಏನು ನೀನು ಅತ್ತೆ ಅನ್ನೋದು ನಮ್ಮ ಅವ್ವನ? ಎಳೆಗಂಡನವಳು ಅತ್ತೆ ಅಂತಾರೆ. ನಿನಗಿಂತ ನಮ್ಮ ಅವ್ವನ ಸಣ್ಣವಳು. ವಯಸ್ಸಿಗೆ ಮಿತಿ ಬೇಡ, ವಯಸ್ಸಿಗೆ ಬೆಲೆ ಬೇಡ. ಹೆಂಗೆ ಮಾತಾಡೋನು? ಸಣ್ಣಗಂಡ ಅನ್ಸ್ಕೊತಾನೆ ಮೀನ ಅಂತವ. ಏನು ಅತ್ತೆ ಅಂತೆ ಅತ್ತೆ? ನಮ್ಮ ಊರ್ನ ಇಲ್ಲಿಗೆ ಬರಬೇಡ ಅಂತಂದೀವಿ. ನಮ್ಮ ಊರಿಗೆ ಬರೋಕ್ಕೆ ಆಸೆ ಇಲ್ಲ ಕತೆ. ಏನು ಹಳ್ಳಿನ ಮನೆ ಅಂದ್ಬಿಟ್ಟೇನು ನಮ್ಮ ಅವ್ವ ಕೂತಿಲ್ಲ. ಹಳ್ಳಿನ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಸುಮ್ಮನೆ ತಲೆ ತಿನ್ಬೇಡ ನೀನು. ನಂಗೆ ಹುಚ್ಚಿಡಿಸ್ಬೇಡ. ನನಗೆ ಇಲ್ಲಿ ಇದ್ಬಿಟ್ಟು ನಂಗೆ ಉಸಿರು ಕಟ್ತಂಗೆ ಆಯ್ತದೆ. ನಂಗೆ ಜೀವನ ಮಾಡೋಕೆ ಆಯ್ತಲ್ಲ ನನಗೆ ಇಲ್ಲಿ. ಇಲ್ಲೇ ಇದ್ರೆ ಮಾತ್ರ ಉಸಿರು ಕಟ್ಟು ಸತ್ತೋಗ್ಬಿಡ್ತೀನಿ. ನನಗೆ ಇಲ್ಲಿ ಸ್ವಾತಂತ್ರ್ಯ ಇಲ್ಲ, ಏನೂ ಇಲ್ಲ. ನನ್ನ ಪಾಡಂಗೆ ನಾನು ಇರೋಕ್ಕಿಲ್ಲ. ನಂಗೆ ಇಷ್ಟ ಬಂದಂಗೆ ನಿರ್ಧಾರ ತಗೊಳಂಗಿಲ್ಲ.
ಹಾಂ ಏನು ಕೇಳಿದ್ರು ಸಾಕು ಮದುವೆ ಆಗದೆ ಹಂಗಿರ್ಬೇಕು ಮದುವೆ ಆಗದೆ ಹಿಂಗಿರ್ಬೇಕು ಹಂಗೆಲ್ಲ ನನಗೆ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಆಸೆನೂ ಇಲ್ಲ. ನಂಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ, ನಂಗೆ ಇಷ್ಟ ಬಂದಂಗೆ ನಾನು ಓಡಾಡ್ಕೊಂಡು ಸುಮ್ಮನೆ ಇರ್ತೀನಿ. ಆಮೇಲೆ ನನಗೆ ಹಿಂಸೆ ಮಾಡಿರ್ಬೇಡ, ನೀನು ಹಂಗಿರು ಹಿಂಗಿರು ಅಂತವ. ನಾನು ಅದಕ್ಕೆ ನೀನು ಕೇಳ್ಕೊಂಡಂಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಾನೆ. ನೀನು ಹೇಳ್ದಂಗೆ ನಾನು ಯಾಕೆ ಕೇಳ್ಕೊಂಡು ನಿಂತಿರಾನೆ ಅಂತವ. ಆಯ್ಕಿಲ್ಲ ನನಗೆ ಮನೇಲಿ ನನಗೆ ಉಸಿರಾಡಕ್ಕೆ ಆಯ್ತಾ ಇಲ್ಲ. ಯಾರೋ ಉಸಿರು ಕಟ್ಟಿ ಸಾಯಿಸ್ದಾಗ ಅನ್ಸ್ತಾದೆ ನನಗೆ. ನಾನು ಹೋಯ್ತೀನಿ, ನಾನು ಇರಕ್ಕಿಲ್ಲ ನಾನು. ಅಲ್ಲ ಕಣ್ ಮೀನು, ಇದು ಯಾಕೆ ಹಿಂಗೆ ಆಡ್ತೈತೆ ನೀನು? ಏ ಥೂ, ಬುದ್ಧಿ ಇರೋಳಂಗೆ ಆಡಬೇಕು ನೀನು. ಮದುವೆ ಆಗ್ಬಿಟ್ಟು ಬಂದಿದ್ದಿ, ಬಂದು ಎಷ್ಟು 3-4 ದಿವಸ ಕಳ್ದಿಲ್ಲ, ಆಲೇ ನೀನು ಹೋಯ್ತೀನಿ ಅಂತ ಜಗಳ ಮಾಡ್ತಾ ಕೂತಿದ್ಯಲ್ಲ ನೀನು. ಏ ಇದೆಲ್ಲ ಚಂದವಾ? ಹಿಂಗೆಲ್ಲ ಹಾಡಲ್ಲ. ಸುಮ್ಮನೆ ನೀನು ಇದೆಲ್ಲ ತಲೆ ಕೆಡ್ಸ್ಕೊಬೇಡ, ಎದ್ದು ನಡಿ ನೀನು. ಏನು ಒಟ್ಕೊಂಡ ಊಟನೇ ಸರಿಯಾಗಿ ತಿಂತ ಇಲ್ವಲ್ಲ ನೀನು. ನಾನು ನೋಡ್ತಾನೆ ನೀನು ನೆಟ್ಗೆ ಒಟ್ಕೊಂಡಿರೋದು ನೋಡಿಲ್ವಲ್ಲ ನೀನು. ಉಂಕನಪ್ಪ ಹೊಟ್ಟೆ ಹಸಿತಾ ಕೂತ್ಕೊತದೆ. ನೆಮ್ಮದಿ ಕೊಟ್ಟಿದ್ಯಲ್ಲ, ಹೇಳ್ತಾನೆ ಉಣ್ಣಕ್ಕೆ ನೆಮ್ಮದಿ ಕೊಟ್ಟಿದ್ದೀ, ಒಟ್ಕೊಂಡಕ್ಕೆ ನೀನು ಹೇಳು. ಉಣ್ಣಕ್ಕೆ ತಾನೆ ಎಲ್ಲಿ ನೆಮ್ಮದಿ ಕೊಟ್ಟಿದ್ದೀ ಹೇಳು. ಉಣ್ಣಕ್ಕೆ ತಿನ್ನಕ್ಕೆ ನೆಮ್ಮದಿ ಕೊಟ್ರೆ ತಾನೆ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ರಾಣಿಯಾಗಿರೋದು. ನನ್ನ ನೆಮ್ಮದಿನೆಲ್ಲ ತಿಂದಾಕ್ಬಿಟ್ಟಲ್ಲ ನೀನು. ದೊಡ್ಡ ನನ್ನ ಮಗನೇ, ನನ್ನ ಜೀವನಕ್ಕೆ ಯಾವಾಗ ಕಾಲ ಆಗ್ತಾ ಕಣೆ ನೀನು. ನನಗೆ ನೆಮ್ಮದಿ ಅನ್ನೋದೇ ಕೊಟ್ಟಿಲ್ಲ ನೀನು. ನಾನು ಆಗ್ಲೂ ಸಂದೆ ನಾನು ಎಷ್ಟು ಕಷ್ಟಪಡ್ತೇನೆ ಅದೆಲ್ಲ ನೀನು ತಟ್ಲಿಕ್ಕೆ ತಕೋ ತಟ್ಟಿ ಹಂಗಿಗೆ ಸಾಯಕಿಲ್ಲ ನೀನು. ಸಾಯೋವತ್ತಿಗೆ ಮಾತ್ರ ಹಂಗಿಗೆ ಸಾಯಕಿಲ್ಲ, ಹಾಳಾಗಿ ಸಾಯ್ತಿದ್ದಿ. ನನ್ನ ಜೀವನ ಹೆಕ್ಕೊಡ್ಸ್ಬಿಟ್ಟು ನೀನು ತಾಲಿ ಕಟ್ಬಿಟ್ಟು ನನ್ನ ಜೀವನ ಹೆಕ್ಕೊಡ್ಸ್ಬಿಟ್ಟೆ ನೀನು. ಅದು ಅಲ್ಲದೆ ಊರವ್ರಿಗೆಲ್ಲ ಹೇಳಿ ರಂಪ ಮಾಡಿ ಪಂಚಾಯತಿ ಕಟ್ಟೆ ಸೇರಿಸಿ ಕೊನೆಗೂ ನೀನು ಒಟ್ಟಿಗೆ ಬರಂಗೆ ಮಾಡ್ಕೊಬಿಟ್ಟೆ. ಅದಕ್ಕೆ ನಾನೇನು ಮಾಡೋಣ, ನೀನು ಒಟ್ಟಿಗೆ ಬರಂಗೆ ಮಾಡ್ಕೊಬಿಟ್ರೆ ಏನು ನೀನು ಒಟ್ಟಿಗೆ ಕರ್ಕೊ ಬಂದಿದ್ದಿ ಅಷ್ಟೇ. ಏನು ನೀನು ಹೇಳ್ದಂಗೆಲ್ಲ ಕೇಳ್ತಾ ಕೂತ್ಕೊಳಕ್ಕಾಗಿಲ್ಲ ನಾನು. ಆ ಕನ್ಸನ್ನೆಲ್ಲ ನೀನು ಬಿಟ್ಬಿಡು ನೀನು. ನಾನು ಒಟ್ಟಿಗೆ ಕರ್ಕೊ ಬಂದೆ, ನನಗೆ ಹೇಳ್ಸ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ, ನಾನು ಹಾಳಾಗಿ ಬಿದ್ದಿರ್ತಾಳೆ. ನನ್ನೆಲ್ಲ ನೀನು ಕನ್ಸು ಮನಸ್ಸನ್ನು ಇಟ್ಕೊಬೇಡ, ಮರ್ತುಬಿಡು ಎಲ್ಲನೂ. ಅಂತ ಆಸೆ ಗೀಸೆ ಏನಾದ್ರು ಇದ್ರೆ ಇವತ್ತೇ ಬಿಟ್ಟಾಕ್ಬಿಡು, ಇವತ್ತಿಂದನೇ. ಏನೋ ಭಾರಿ ಹೆಚ್ಕೊಂಡಿತಾನೆ ಹೆಚ್ಕೊಂಡು ಏನೋ ನಿಜವಾಗ್ಲೂ ಏನು ಮದುವೆ ಆಗ್ಬಿಟ್ಟವನೇ. ನಾನು ಶಾಸ್ತ್ರ ಸಂಬಂಧಕ್ಕೆ ಇಷ್ಟ ಬಂದು ಪ್ರೀತಿಯಿಂದ ಮದುವೆ ಆಗ್ಬಿಟ್ಟವನಲ್ಲ. ಅದಕ್ಕೆ ಸಂದೆ ಗಂಟ ಮೀನಾ 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 ಏನು ಎಳೆ ಗಂಡು ಅನ್ಕೊಬಿಟ್ಟವನೇ ಇವನ್ನ. ಇವನ್ಗಿವನೇ ಎಳೆ ಮದುವೆ ಗಂಡು, ಈಗ ಮದುವೆ ಆಗ್ಯವನಿ ಅಂತ ಅನ್ಕೊಬಿಟ್ಟವನೆ. ಅಲ್ಲ ಕಣ್ ಮೀನು, ಅದೇ ಕಂಗೆ ಆಡ್ತಿದ್ದಿ ನೀನು. ಹೊಸಿಯ ಬುದ್ಧಿ ಇರೋಳಂಗೆ ಆಡು ನೀನು. ಏ ಥೂ, ಇದು ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಒಂದು ಗೊತ್ತಾಯ್ತಲ್ಲ. ಭಾರಿ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ನೀನು. ನೀನು ಭಾರಿ ಒಳ್ಳೆಯವಳೆಯ, ಭಾರಿ ಕೋಪ ಮಾಡ್ಕೊತಿದ್ದಿ. ಹುಸಿ ಕೋಪ ಕಡಿಮೆ ಮಾಡ್ಕೊಬಿಟ್ರೆ ಎಲ್ಲ ಸರಿ ಆಯ್ತದೆ. ಅತ್ತೆ ಅವ್ರನ್ನ ಇಲ್ಲಿಗೆ ಬರೇಳು, ಇಲ್ಲಾಂದ್ರೆ ರೆಡಿ ಆಗ್ಬಿಟ್ಟು ಬರೋಣ, ಇಬ್ರು ಹೋಗೋಕ್ಕಾಯ್ತದೆ. ನೀನೇನು ಮಾಡಕ್ಕೆ ಬಂದಿಯೇ? ನೀನೇನು ಮಾಡಕ್ಕೆ ಬಂದಿಯೇ ಅಂತ ನೀನು ಬರೋದು ಬೇಡ ಮುಟ್ಟೋದು ಬೇಡ. ನಾನು ಹೋಯ್ತೀನಿ, ನಮ್ಮ ಊರೊಟ್ಟಿಗೆ ನಾನು ಹೋಯ್ತೀನಿ. ನೀನೇನು ನಮ್ಮ ಅವ್ವ ಏನು ಕೈಗ ಗೊತ್ತಿಲ್ಲ, ನಾನು ಅಳಿಯ ಬಂದಿಲ್ಲ ಕಣಪ್ಪ ಅಂತ. ನೀನು ಬರೋದೇ ಬೇಡ. ನೀನು ಬದುಕಿತೀನಿ ಅಂದರೆ ನೀನೇ ಹೋಗು, ನಾನು ಬರೋಕ್ಕಿಲ್ಲ ಕತೆ. ನಾನು ಎಲ್ಲರೂ ಹೋಗಿ ನಿಗ್ರಕತ್ತೀನಿ. ಅಲ್ಲ ಕಣ್ ಮೀನು, ಮಾತ್ಗೂ ಸಾಯ್ತೀನಿ ಸಾಯ್ತೀನಿ ಅಂತಿದ್ದಿಲ್ಲ. ನಾನು ಸಾಯ್ಲಿ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಬಂದಿರೋದು. ನನ್ನ ಜೊತೆಗೆ ಅಚ್ಚುಕಟ್ಟಾಗಿ ಗಿರ್ಲಿ ಅಂತ ತಾನೇ ನಾನು ಮದುವೆ ಮಾಡ್ಕೊಂಡು ಬಂದಿರೋದು. ನೀನು ನೋಡಿದ್ರೆ ಹಿಂಗೆ ಆಡ್ತಾ ಇದ್ದಿಲ್ಲ, ತಲೆ ಕೆಡ್ಸ್ಕೊಬೇಡ. ಸುಮ್ ಬಿಟ್ಟಾಕು, ಭಗವಂತ ಹಣೆಯಲ್ಲಿ ಏನು ಬರ್ದಿರ್ತಾರೆ ಅದೇ ಆಗೋದು. ಹಣೆಲಿ ಏನು ಬರ್ದಿರ್ತದೆ ಅದೇ ಆಗೋಯ್ತದೆ. ಅದೇಯ ನಿನಗೆ ನೀನು ಅನ್ಕೋಬೇಕು ಅಷ್ಟೇ. ಓ ಹಣೆಲಿ ನೀನು ಹೋಗಿ ಬಂದ್ಬಿಡಪ್ಪ, ಕೂತಿರೋಳಿಗೆ ತಾಲಿ ಕಟ್ಬಿಡಪ್ಪ, ಪಂಚಾಯತಿ ಕಟ್ಟೆ ಸೇರಿಸ್ಬಿಟ್ಟು ಬಲವಂತವಾಗಿ ಅವಳ ಹಟ್ಟಿ ಕರ್ಕೊ ಹೋಗ್ಬಿಡಪ್ಪ ಅಂತ ಬರ್ದಿತ್ತು. ಈಗಲೂ ಅನ್ಕೋ ನೀನು ಹಣೆ ಬರ್ದಲ್ಲಿ ಬರ್ತದೆ, ಈ ಮೀನ ಬಿಟ್ಬಿಟ್ಟು ಹೋಯ್ತಾಳೆ ಅಂತ ಅನ್ಕೋ. ಅದೇ ಯಾಕತ್ತೆ ನೀನು ಹಣೆ ಬರ್ದಲ್ಲಿ ಬರ್ದಿರೋದು. ಎಲ್ಲನೂ ಹಣೆ ಬರ್ದಲ್ಲಿ ನಂಬೋನು ಇದ್ನು ಹಂಗೆ ಅನ್ಕೋ. ಬಲವಂತ ಮಾಡಕ್ಕೆ ಬರಬೇಡ. ನೀನು ಹಣೆ ಬರ್ದಲ್ಲಿ ಬರ್ದಿರ್ತದೆ ಏನಂತ ಗೊತ್ತಾ? ಮೀನನ್ನ ಬಲವಂತ ಮಾಡಬಾರ್ದು, ಅವಳು ಇಷ್ಟ ಬಂದಂಗೆ ಇರಲಿ ಅಂತ ಬರ್ದಿರ್ತದೆ ನೀನು ಹಣೆ ಬರ್ದಲ್ಲಿ. ಹಾಗೆ ಆಯ್ತದೆ ಅನ್ಕೊಂಡು ಸುಮ್ಮನೆ ಅಪ್ಪಗಿದ್ಬಿಡು. ನಾನು ತಲೆ ತಿನ್ನಕ್ಕೆ ಬರಬೇಡ ನೀನು. ತಲೆ ತಿಂದು 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 ಜೀವ ತಿಂದಾಕ್ಬಿಟ್ಟಿಕಲ್ಲ ನೀನು. ಅಲ್ಲ ಕಣ್ ಮೀನು, ಅದೇ ಹಿಂಗೆ ಕಿರ್ಚಾಡ್ತಾ ಇದ್ದೀನಿ ನೀನು. ಏನು ಬಿ ಪಿ ಜಾಸ್ತಿ ಆಗ್ಬಿಟ್ಟಿರ್ತದ? ನಿನ್ ಜೊತೆ ಇದ್ರೆ ಬಿಪಿನೂ ಜಾಸ್ತಿ ಆಯ್ತದೆ, ಶುಗರು ಜಾಸ್ತಿ ಬರ್ತದೆ, ಇರಪರ ರೋಗಗಳೆಲ್ಲವ ಅಟ್ಟಾಡ್ಸ್ಕೊಂಡು ನನ್ನೇ ಬತ್ತಾಕುತ್ತವೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.